ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮ್ಮಾಸ್ ಮನೆ ಅಡುಗೆ. ಇವತ್ತು ಅಮ್ಮಾಸ್ ಮನೆ ಅಡುಗೆನಲ್ಲಿ ಬಟರ್ ಚಿಕನ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಟರ್ ಚಿಕನ್ನ ಇವತ್ತು ಮನೆಯಲ್ಲೇ ಮಾಡ್ಕೊಬೋದು. ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ಗಳೆಲ್ಲ ನೋಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಹಾಗೆ ಮ್ಯಾರಿನೇಟ್ ಆಗೋಕ್ಕೆ ಚೆನ್ನಾಗಿ ಬಿಡೋಣ. ಇವಾಗ ಒಂದು ಸ್ವಲ್ಪ ಲೆಮನ್ನ ಸ್ವೀಸ್ ಮಾಡೋಣ. ಹಿಂಗೆ ಇದು ರೆಡಿ ಆಗಿದೆ. ಇವಾಗ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಇದನ್ನು ಹೀಗೆ ಇಡ್ತಾ ಇದ್ದೀನಿ, ಮುಚ್ಚಿಡ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ಮಸಾಲೆ ಎಲ್ಲ ರುಬ್ಕೊಬೇಕಲ್ಲ, ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಆಯಿಲು, ಒಂದು ಈರುಳ್ಳಿ, 3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಣ್ಣ ಸಣ್ಣ ಟೊಮೆಟೊ, ನೀವು ದೊಡ್ಡ ತೊಗೊಬೇಕಂದ್ರೆ 2 ತೊಗೊಳ್ಳಿ. ಇದು ನಾನು 3 ತೊಗೊಂಡಿದ್ದೀನಿ. ಬೇಕೆಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿ ಗಂಟ ಬಿಡೋಣ. ಇದೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಬೇಕಾದ್ರೆ ಹಾಕ್ಕೋಬೋದು, ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ತಣ್ಣಗಾಕೆ ಬಿಡ್ತೀನಿ. ಈಗ ಇಷ್ಟೇ ಮಸಾಲೆ ನಾನು ಫ್ರೈ ಮಾಡ್ಕೊಳ್ಳೋದು. ಓಕೆ, ಇದು ಮಸಾಲೆನೆಲ್ಲ ಈಗ ರುಬ್ಕೊಳ್ಬೇಕು. ಜಾರ್ಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸಿ ಮಾಡಬೇಕು, ನೈಸಾಗಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈಗ ಚಿಕನ್ ಈಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಪ್ಯಾನಲ್ಲಿ ಒಂದು 4-5 ಸ್ಪೂನ್ ಆಯಿಲ್ ಹಾಕಿ ಹೀಟ್ ಮಾಡಿರ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೊಳ್ಬೇಕು. ಈಗ ಒಂದೊಂದೇ ಪೀಸ್ ಹಾಕ್ಕೊಳ್ಳೋಣ. ಇವಾಗ ಇದನ್ನು ದೂರ ಹಾಕಿ ಚೆನ್ನಾಗಿ 2 ಕಡೆನೂ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಮಿಕ್ಕಿದಿಷ್ಟಿದೆ, ಇದನ್ನು ಹಾಗೆ ಎತ್ತಿದ್ದೀನಿ. ನೆಕ್ಸ್ಟ್ ಹಾಕ್ತೀನಿ. ನೋಡಿದ್ರಲ್ಲ, ಇಷ್ಟು ನೈಸಾಗಿ ಚೆನ್ನಾಗಿ ಪೇಸ್ಟ್ ಆಗಬೇಕು. ಮಸಾಲ ರೆಡಿ ಇದೆ. ಆಲ್ರೆಡಿ ರೈಸ್ಗೂ ಇಟ್ಟಿದ್ದೀನಿ. ಈಗ ಚಿಕನ್ ಒಂದು 5 ನಿಮಿಷ ಆದಮೇಲೆ ಎಲ್ಲ ಚಿಕನ್ ಹಾಕಿದ್ದೀನಿ. ಆಗಲೇ ಬಟರ್ ಹಾಕೋದು ಮರ್ತ್ಬಿಟ್ಟಿದೆ. ಈಗ ಬಟರ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಇದು ಮುಕ್ಕಾಲಷ್ಟು ಚೆನ್ನಾಗಿ ಬೇಯಬೇಕು. ಇದನ್ನ ಆಮೇಲಿಂದ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಇವಾಗ ಈ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬಟರ್ ಯೂಸ್ ಮಾಡೋಣ. ನಾನು ಬಂದು ಅನ್ಸಾಲ್ಟೆಡ್ ಬಟರ್ ತೊಗೊಂಡಿರೋದು. ನಿಮ್ಗೆ ಯಾವುದಾಗುತ್ತೋ ಅದು ತೊಗೋಬೋದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಟರ್ ಹಾಕಿದ್ದೀನಿ, ಮಾಡ್ಕೊಳ್ಳೋಣ. ನೀವು ಹೈ ಫ್ಲೇಮಲ್ಲೇ ಇದೆ. ಫೈನಲಿ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ಇದು ಅಮ್ಮಾಸ್ ಮನೆಯಲ್ಲಿ ಮಾಡುವಂಥ ಗಾರ್ಲಿಕ್ ಚಿಕನ್ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.